அட்டாச்மெண்ட் கம்பெனி யூனிட் 1 மூடப்பட்டதால் அதில் பணிபுரிந்த பெர்மனன்ட் தொழிலாளர்கள் மீண்டும் தொழிற்சாலை திறக்க கோரி போராட்டம் பண்ணி கொண்டிருக்கிறார்கள். இவர்களுக்கு ஆதரவாக PEML நோன் பெர்மனன்ட் ஒர்க்கர்ஸ் யூனியன் ஆதரவு அளித்தார்கள். ராஜசேகர் பிரசிடென்ட் பெட்கோ, திவாகர் HFU பிரசிடென்ட், லியோ ராஜா ஜெனரல் செக்ரட்டரி, கணேஷ் EC தொழிலாளர்கள் போராட்டம் வெற்றி பெற வேண்டும் என்று அவர்களுக்கு ஆதரவாக பேசினார்கள். ಆತ್ಮೀಯ ಕಾರ್ಮಿಕ ಬಂಧುಗಳೇ, ತಮ್ಮೆಲ್ಲರಿಗೂ PML ನಾನ್ ಪರ್ಮನೆಂಟ್ ಕೋಆರ್ಡಿನೇಷನ್ ಕಮಿಟಿ ಪರವಾಗಿ ತಮ್ಮೆಲ್ಲರಿಗೂ ನಮಸ್ಕಾರಗಳು ಸಲ್ಲಿಸ್ತೀನಿ. ಇವತ್ತು ನಮ್ಮ ಇಂಡಿಯಾ ದೇಶದಲ್ಲಿ ಏನು ನಡೀತಾ ಇದೆ ಅಂದರೆ, ದ ಗೌರ್ಮೆಂಟ್ ವಿಚ್ ಇಸ್ ಬ್ರಿಂಗಿಂಗ್ ದ ಎವ್ರಿ ಲಾ, ಈಚ್ ಅಂಡ್ ರೂಲ್ಸ್ ಅಂಡ್ ರೆಗ್ಯುಲೇಷನ್, whatever it may be from the government side, bill, amendment or gazette, ಯಾವುದೇ ಒಂದು ಕಾನೂನು ನಮ್ಮ ದೇಶದಲ್ಲಿ ಇವಾಗ ಅವರು ತಗೊಂಡ್ಬರ್ತಾ ಇರೋ ಕಾನೂನು ಎಲ್ಲವೂ ಕಾರ್ಮಿಕರಿಗೆ ವಿರೋಧವಾಗಿದೆಯೇ ಹೊತ್ತು ಕಾರ್ಮಿಕರಿಗೆ ಅದು ಅನುಕೂಲ ಮಾಡುವಂತಹ, ಸಂತೋಷದ ತರುವಂತಹ, ಇಲ್ಲ ಸ್ಯಾಟಿಸ್ಫೈ ಮಾಡುವಂತಹ ಯಾವುದೇ ಕಾನೂನು ತರ್ತಾ ಇಲ್ಲ. ನಮ್ಮೆಲ್ಲರಿಗೂ ಗೊತ್ತಿರ್ಬೋದು 4 ಲೇಬರ್ ಕೋಡ್ಗಳ ಬಗ್ಗೆ. ಆ 4 ಲೇಬರ್ ಕೋಡ್ಗಳು, ಅದರಲ್ಲಿ ಒಂದು ನಮ್ಮ ಕಾರ್ಮಿಕರಿಗೆ ಒಂದು ನ್ಯಾಯವಾಗಿ ಇಲ್ಲ ಒಂದು ಭದ್ರತೆ ಕೊಡುವಂತಹ ಯಾವುದೇ ಅದರಲ್ಲಿ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನು ಲಾನು ಇಲ್ಲ. ಅದರಲ್ಲಿ ಇವಾಗ ಎಲ್ಲೇ ನೋಡಿದ್ರು ದೇಶದಲ್ಲಿ ಅನಾಹುತ ನಡೀತಾ ಇದೆ. ಎಲ್ಲೇ ನೋಡಿದ್ರು ನಮ್ಮ ಹತ್ರದಿಂದ ಎಲ್ಲ ಕಷ್ಟಗಳನ್ನು ನಾವು ಬೇರೆ ಸುರಿಸಿ ನಾವು ಮಾಡುವ ಎಲ್ಲ ಕೆಲಸಗಳನ್ನು ನಮ್ಮ ಹತ್ರದಿಂದ ತಗೊಂಡ್ಬಿಟ್ಟು ನಮ್ಮನ್ನೆಲ್ಲ ಬೀದಿಗೆ ತಳ್ಳೋ ಒಂದು ಅನಾಹುತ ನಡೀತಾ ಇದೆ. ನಮ್ಮಲ್ಲೂ ಕೂಡ ನಾವು ಕಾಂಟ್ರಾಕ್ಟ್ ವರ್ಕರ್ಸು ನಮ್ಮ ವೇಜ್ ರಿವಿಷನ್ ಹೈಕ್ ಮಾಡಬೇಕು. ಮತ್ತು 20ರಿಂದ 15ರಿಂದ 20, 20ರಿಂದ 30, 40 ವರ್ಷ ಅಲ್ಲಿ ಕೆಲಸ ಮಾಡ್ತಾ ಇರುವಾಗ ಎಲ್ಲ ಗುತ್ತಿಗೆ ಕಾರ್ಮಿಕರಿಗೆ ಆ ವೇತನ ಹೆಚ್ಚಾಗಿ ಮಾಡಬೇಕು, ವೇಜ್ ರಿವಿಷನ್ ಮಾಡಬೇಕು. ಮತ್ತು IT ಅಪೆಂಡಿಕ್ಸ್ ಮಾಡಿರೋ ಎಲ್ಲರಿಗೂ ಅಲ್ಲಿ ಜಾಬ್ ಪರ್ಮನೆಂಟ್ ಮಾಡಬೇಕು, ರಿಕ್ರೂಟ್ಮೆಂಟ್ ಮಾಡಬೇಕಂತ ನಾವು ವಿರೋಧಿಸಿ 26 ದಿವಸ ಅಲ್ಲಿ ಸ್ಟ್ರೈಕ್ ಮಾಡಿದ್ದೀವಿ. ನಿಮಗೆ ಏನು ಸಂಬಂಧ ಇಲ್ಲ ಅಂತ ಹೇಳಿದೆ ಆ ಮ್ಯಾನೇಜ್ಮೆಂಟು. ಈಗ ನಮ್ಮನ್ನು ಕರೆದು ಮಾತಾಡಿ ಅದು ಒಂದು ಮಟ್ಟಕ್ಕೆ ಬಂದಿದೆ, ಇನ್ನೂ ಅದು ಮುಗಿಸಿಲ್ಲ. ಇವಾಗ ಇದು ಏನಂತಂದರೆ, ನಾವೆಲ್ಲರೂ ಒಂದು ಕುಟುಂಬದವರು. ನಾವು ಯಾಕೆ ಇಲ್ಲಿ ಬಂದಿದ್ದೀವಿ ಅಂದರೆ, ದೇಶದಲ್ಲಿ ಎಲ್ಲೇ ಯಾರಿಗೆ ಒಂದು ಲೇಬರ್ಗೆ ಒಂದು ಕಾರ್ಮಿಕರಿಗೆ ಏನಾದರೂ ತೊಂದರೆ ಆದರೆ ಆ ಕಾರ್ಮಿಕರಿಗೆ ಆಗೋ ತೊಂದರೆ ಅವ್ರಿಗೆ ನೋವು ಇನ್ನೊಂದು ಕಾರ್ಮಿಕರಿಗೆ ಗೊತ್ತಾಗುತ್ತೆ. ನಮ್ಮ ಲೈಫೇ ಬಂದ್ಬಿಟ್ಟು ಈ ಕಂಪನಿಗೋಸ್ಕರ ನಾವು ದುಡಿದು
ನಮ್ಮ ಎನರ್ಜಿ, ನಮ್ಮ ಟೈಮು ಎಲ್ಲನೂ ಸ್ಪೆಂಡ್ ಮಾಡಿದ್ದೀವಿ. ಅಷ್ಟು ಮಾಡಿದ್ರೂ ನಮಗೆ ಜಾಬ್ ಸೆಕ್ಯೂರಿಟಿ ಇಲ್ಲ, ನಮಗೆ ಫ್ಯೂಚರ್ ಇಲ್ಲ, ನಮಗೆ ಏನೇ ಒಂದು ಸೌಲಭ್ಯಗಳು ಮಾಡೋದಿಲ್ಲ ಈ ಕಂಪನಿಗಳು. ವಾಟ್ ಅಂಡ್ ಆಲ್ ವಿಚ್ ಈಸ್ ಎಕ್ಸ್ಪೆಕ್ಟೆಡ್ ಅಂಡ್ ವಿಚ್ ಕ್ಯಾನ್ ಬಿ ಒಬ್ಟೈನ್ಡ್ ಫ್ರಮ್ ದ ವರ್ಕರ್ಸ್ ಅದೆಲ್ಲ ನಮ್ಮಿಂದ ಎಲ್ಲವನ್ನು ಪಡ್ಕೊಳ್ತಾರೆ. ಆದರೆ ಆ ಕಾರ್ಮಿಕರಿಗೆ ಒಂದು ಲೈಫ್ ಇದೆ, ಫ್ಯೂಚರ್ ಇದೆ, ಅವ್ರ ಹಿಂದ್ಗಡೆ ಒಂದು ಫ್ಯಾಮಿಲಿ ಇದೆ, ಅವ್ರಿಗೆಲ್ಲ ಒಳ್ಳೇದು ಮಾಡೋಣ, ಅವ್ರ ಫ್ಯೂಚರ್ ಚೆನ್ನಾಗಿರಲಿ ಅಂತ ನಮ್ಮ ಬಗ್ಗೆ ಯಾರು ಯೋಚನೆನೂ ಮಾಡೋದಿಲ್ಲ, ಏನು ಮಾಡೋದಿಲ್ಲ. ಈ ಶುಗರ್ ಕೇನ್ ಇದೆಯಲ್ಲ, ಕಬ್ಬು ಅಲ್ಲ, ಅದನ್ನು ತಗೊಂಡು ಫುಲ್ ಎಲ್ಲ ಅದರಿಂದ ಎಲ್ಲ ಸಾರು ತಗೊಂಡ್ಬಿಟ್ಟು ಬಿಸಾಕೋ ಥರ ನಮ್ಮನ್ನು ಬಿಸಾಕ್ತಾರೆ ಬೀದಿಯಲ್ಲಿ. ನಮಗೆ ಹೇಳೋರಿಲ್ಲ, ಕೇಳೋರಿಲ್ಲ, ಇಲ್ಲಿರೋ ಶಾಸಕರು ಸರಿ ಇಲ್ಲ, ಇಲ್ಲಿರೋ ನಮ್ಮ ಗೌರ್ಮೆಂಟು ನಮ್ಮ ಪರವಾಗಿ ಮಾತಾಡೋಕ್ಕೆ ನಮ್ಗೆ ಯಾರೂ ಇಲ್ಲ. ಆದ್ರಿಂದಾನೇ ಅಲ್ಲಿಂದ ಅಷ್ಟು ದೂರದಿಂದ ನಾವು ಬಂದಿದ್ದೀವಿ. ಏನೇ ಒಂದು ತೊಂದರೆ ಆದ್ರೂ ನಮ್ಮ ಹತ್ರ ಏನು ಸಹಾಯ ಮಾಡಬೇಕು ನಿಮಗೆ ಅದು ಖಂಡಿತ ಮಾಡ್ತೀವಿ. ನಿಮ್ಮ ವಿರೋಧ ಈ ಕಂಪನಿಯಲ್ಲಿ ನಿಮ್ಗೆ ಏನು ಮಾಡ್ತಾ ಇದ್ದಾರೋ ಅವರು, ಅದನ್ನು ನಾವು BML ನಾನ್ ಪರ್ಮನೆಂಟ್ ಕೋಆರ್ಡಿನೇಷನ್ ಕಮಿಟಿ ಪರವಾಗಿ ಅದನ್ನು ನಾವು ಖಂಡಿಸ್ತೀವಿ. ನಮ್ಮ ಬೆಂಬಲ ನಿಮಗೆ ಯಾವಾಗಲೂ ಇರುತ್ತೆ ಅಂತ ಹೇಳಿ ನಮಗೆ ಮಾತನಾಡೋಕ್ಕೆ ಒಂದು ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಧನ್ಯವಾದಗಳು. ಸರ್ಕಾರ ಅಂತ ಯೂನಿಯನ್ ಲೀಡರ್ ಇವಾಗ ಈ ಬೆಂಬಲ ಕೊಟ್ಟಿದ್ದಾರೆ, ನಮ್ಮ ಹತ್ರ ಒಂದು 2 ಮಾತು. ಕಾಮ್ರೇಡ್ಸ್, ಇದು ಹೋರಾಟ ಒಂದು ನಮ್ಮ ಹಕ್ಕಕ್ಕೋಸ್ಕರ ಮಾಡೋ ಹೋರಾಟ. ಇದು ನಮ್ಮ ರೈಟ್ಸ್ಗೋಸ್ಕರ. ಯೂನಿಯನ್ ಬೇಡ ಬಿಟ್ಟು ಬರೋಕ್ಕೆ ಹೇಳಿ ಇವ್ರನ್ನ ಇಷ್ಟೊಂದು ಮಟ್ಟಕ್ಕೆ ಈ ಹೋರಾಟನ ತಗೊಂಡು ಬಂದಿದ್ದಾರೆ. ಖಂಡಿತ ನಮ್ಮ ಕೋಲಾರ ಡಿಸ್ಟಿಕಲ್ಲಿ ಇರುವ ಸಂಘಟನೆ, ಎಷ್ಟು ಸಂಘಟನೆ ಇರೋದು CHU, ನಾವೆಲ್ಲ ಒಂದು ಸೇರಿ ಇಲ್ಲೇ ನಮ್ಮ ಕೋಲಾರ DC ಆಫೀಸ್ ಮುಂದೆ ನಾವು ಹೋರಾಟ ಮಾಡಬೇಕು. ಅದಕ್ಕೂ ನಾವು ಬೆಂಬಲ ಸೈಡಿಂದ ನಮ್ಮ ವರ್ಕರ್ಸ್ನ ಅಲ್ಲಿಂದ ನಾವು ಕರ್ಕೊಂಡು ಬರ್ತೀವಿ, ನಾವು ಬೆಂಬಲ ಕೊಡ್ತೀವಿ. ನಾವು ಈ ಹೋರಾಟದಲ್ಲಿ ನಾವು ಮ್ಯಾನೇಜ್ಮೆಂಟ್ಗೆ ಸ್ಟ್ರಾಂಗ್ ಆಗಿ ನಾವು ನಮ್ಮ ಅಪೋಸ್ನ ನಾವು ತೋರಿಸ್ಬೇಕು. ಖಂಡಿತ ಈ ಹೋರಾಟ ಜಯವಾಗಬೇಕು. ನಾವೆಲ್ಲ ನಿಮ್ಮ ಜೊತೆಲಿ ಇರ್ತೀವಿ. ಯಾರು ಹೇಳೋರು ಕೇಳೋರಿಲ್ಲ. ಈ ದೇಶದಲ್ಲಿ ಆವತ್ತಿಂದ ಇವತ್ತಿನ ತನಕ ಹೋರಾಟಗಳು ಮಾಡ್ತಾ ಇರೋದು ಕಾರ್ಮಿಕರು ಇಲ್ಲ ರೈತರು, ಇವರಿಬ್ಬರೇ ಹೋರಾಟ ಮಾಡೋದು, ಬೇರೆ ಯಾರೂ ಹೋರಾಟ ಮಾಡಲ್ಲ. ಅನ್ಯಾಯ ನಡೀತಾ ಇರೋದು ಇವರಿಬ್ಬರಿಗೆ ಮಾತ್ರನೇ ಈ ದೇಶದಲ್ಲಿ. ಈ ದೇಶ ಇನ್ನೂ ಬರ್ತಾ ಬರ್ತಾ ಯಾವ ರೀತಿ ಹೋಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಜನ ತಿಳ್ಕೋಬೇಕು. ಈ ಕಾರ್ಮಿಕರ ಹೋರಾಟಕ್ಕೆ ಜಾಸ್ತಿ ಜನ ಬೆಂಬಲ ಕೊಡೋದಿಲ್ಲ. ಯಾಕೆ ಅಂತಂದರೆ ಕಾರ್ಮಿಕ ವರ್ಗದಲ್ಲಿ ಇರೋರೇ ಜನಸಂಖ್ಯೆ ಕಡಿಮೆ. ದಿನೇ ದಿನೇ ಬರ್ತಾ ಬರ್ತಾ ಎಲ್ಲ ಗುತ್ತಿಗೆ ಕಾರ್ಮಿಕರು, ದಿನಕೂಲಿ, ಹೊರಗುತ್ತಿಗೆ ಈ ರೀತಿ ಎಲ್ಲ ವಿಂಗಡಣೆ ಮಾಡಿಬಿಟ್ಟು ಅವ್ರೇನಾದರೂ ಸ್ಟ್ರೈಕ್ ಮಾಡೋಕ್ಕೆ ಹೋದರೆ ನೀವು ಹೊರಗುತ್ತಿಗೆ ನಿಮಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತಾರೆ. ಮತ್ತು ಒಳಗುತ್ತಿಗೆ ಇನ್ನೊಂದು ಅವ್ರಿಗೂ ನಿಮಗೂ ಸಂಬಂಧ ಇಲ್ಲ ಅಂತಾರೆ. ಈ ಕಾರ್ಮಿಕರಲ್ಲೇ ಈ ಥರ ಗುತ್ತಿಗೆ ಅಂತ ಹೇಳ್ಬಿಟ್ಟು ಎಲ್ಲ ನೀಡಿಬಿಟ್ಟು ಇರ್ತಕ್ಕಂಥವ್ರಿಗೆ ಏನು ಸೌಲಭ್ಯಗಳು ಸಿಗಬಾರ್ದು. ನೀವು ಹೋರಾಟ ಮಾಡಿದ್ರು ನಿಮ್ಗೆ ಯಾರು ಜಯ ಮಾಡೋದಕ್ಕೆ ಯಾರು ಸಹಕಾರ ಕೊಡ್ತಾ ಇಲ್ಲ. ಸ್ಥಳೀಯವಾಗಿ ಹೇಳಬೇಕು ಅಂತಂದರೆ ಈ ಲೋಕಲ್ನಲ್ಲಿ ಇರ್ತಕ್ಕಂಥವರು ಸ್ಥಳೀಯರು, ರಾಜಕಾರಣಿಗಳು, ಸಾರ್ವಜನಿಕರು, ರೈತರು ಕೂಡ. ಯಾಕೆ ಅಂತಂದರೆ ನಾವು ರೈತರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ನಾವು ಅಂದ್ಕೊತೀವಿ. ಆದರೆ ಅವನೇನಾದ್ರೂ ಮಲ್ಕೊಂಡ್ಬಿಟ್ಟಿದ್ದಾನೆ ಅಂತಂದರೆ ದೇಶನೇ ಮಲಗ್ತು ಅಂತ ಲೆಕ್ಕ. ಈ ಕಾರ್ಮಿಕ ವರ್ಗನೂ ಅಷ್ಟೇ. ಈ ದೇಶದಿಂದ ಇನ್ನೊಂದು ದೇಶಕ್ಕೆ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಕಾರ್ಮಿಕ ವರ್ಗ ಏನು ಉತ್ಪಾದನೆ ಮಾಡಿ ಮಾಲೀಕರನ್ನಾಗಿ ಮಾಡ್ತಾ ಇದೆ, ಕಾರ್ಮಿಕರನ್ನ ಗುಲಾಮರನ್ನಾಗಿ ಮಾಡ್ತಾ ಇದೆ. ಈ ಗುಲಾಮಗಿರಿ ಹೋಗಬೇಕು ಅಂತಂದರೆ ನಾವು ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು, ಯಾರು ಸಹಕಾರ ನೀಡ್ತಾ ಇಲ್ಲ ಅಂತ ನಾವು ಕೈ ಕಟ್ಕೊಂಡು ಕೂತ್ಕೋಬಾರ್ದು. ಜೀವ ಇರೋ ತನಕ ನೀವು ಹೋರಾಟ ಮಾಡಿದರೆ ಮಾತ್ರನೇ ನೀವು ಗೆಲ್ಲೋಕ್ಕಾಗೋದು. ಜೀವ ಇರೋ ತನಕ ಹೋರಾಟ ಮಾಡಿದ್ರೇ ಗೆಲ್ಲೋಕ್ಕಾಗೋದು. ಯಾವುದೇ ಕಾರಣಕ್ಕೂ ಮಧ್ಯಂತರದಲ್ಲಿ ಬಿಟ್ಟು ಹೋಗೋದು, ಯಾರೋ ಬಂದು ಏನೋ ಒಂದು ಸಜೆಷನ್ ಕೊಟ್ಟರು, ನಮಗೆ ನ್ಯಾಯ ಸಿಕ್ಕಿಲ್ಲ ಆದರೂ ಕೂಡ ಹೋಗ್ತಾ ಇದ್ದೀವಿ ಅಂತ ಹೋಗೋದು ಮಾಡಿದ್ರೆ ಎಲ್ಲರೂ ಸರ್ವನಾಶ ಆಗ್ತೈತೆ. ಈ ದೇಶದಲ್ಲಿ ಕಾರ್ಮಿಕರನ್ನು ಸರ್ವನಾಶ ಮಾಡೋದಕ್ಕೇ ಮಾಲೀಕತ್ವ ಉಟ್ಕೊಂಡಿರೋದು. ಅದೇ ರೀತಿಯಾಗಿ ಇರ್ತಕ್ಕಂಥ ರಾಜಕಾರಣಿಗಳು ದಯವಿಟ್ಟು ಇಂಥ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು. ಇಂಥ ಸಮಸ್ಯೆಗಳು ಉದ್ಭವ ಆಗದಂಗೆ
ಎಲ್ಲ ಕಡೆಯಿಂದ ಇವ್ರಿಗೆ ರಕ್ಷಣೆ ಕೊಡಬೇಕು. ಅವ್ರು ಕೊಡ್ತಕ್ಕಂಥ ಸೌಲಭ್ಯಗಳನ್ನು ಯಾಕೆ ಈ ರೀತಿ ಸರ್ಕಾರದಲ್ಲಿ ಮೊಟಕುಗೊಳಿಸ್ತಾ ಇದ್ದಾರೆ, ಯಾಕೆ ಈ ರೀತಿ ಅನ್ಯಾಯ ಮಾಡ್ತಾ ಇದ್ದಾರೆ? ಬಡವರು ಹೊಟ್ಟೆ ಮೇಲೆ ಹೊಡೆಯೋದು ಸರ್ಕಾರದ ನೀತಿ ಅಲ್ಲ ಸ್ವಾಮಿ, ಸರ್ಕಾರದ ನೀತಿ ಅಲ್ಲ, ಮಾಲೀಕರ ನೀತಿನೂ ಅಲ್ಲ, ಬಂಡವಾಳಶಾಹಿಗಳ ನೀತಿನೂ ಅಲ್ಲ. ನೀವು ಈ ದೇಶದಲ್ಲಿ ಹುಟ್ಟಿದ್ದೀರಿ, ಈ ದೇಶದಲ್ಲಿ ಬೆಳೆದಿದ್ದೀರಿ. ನೀವು ಮೊದಲನೇದಾಗಿ ಮಾಡಿದಾಗ ನಿಮ್ಗೆ ಇಷ್ಟು ದೊಡ್ಡ ಕಾರ್ಖಾನೆ ಇದ್ದಿಲ್ಲ, ನೀವು ಚಿಕ್ಕದಾಗಿ ಯಾವುದೋ ಒಂದು ಮಾಡಿದ್ರಿ. ಆದರೆ ಇವರೆಲ್ಲ ನಿಮಗೆ ಸೇವಕರಾಗಿ ನಿಮ್ಮ ಸೇವೆ ಮಾಡಿದ್ದಕ್ಕೆ ನೀವು ಅಲ್ಲೊಂದು ಪ್ಲಾಂಟು, ಇಲ್ಲೊಂದು ಪ್ಲಾಂಟು, ಮತ್ತೊಂದು ಮಾಡ್ತಾನೇ ಇದ್ದೀರಿ. ಅದೇ ರೀತಿಯಾಗಿ ನೀವು ಬೆಳೆದಿದ್ದೀರಾ. ಆದರೆ ಕಾರ್ಮಿಕರು ಮಾತ್ರ ಇವತ್ತನ್ನು ಭಿಕ್ಷೆ ಬೇಡೋ ರೀತಿಯಲ್ಲಿದ್ದಾರೆ. ಕೆಲಸ ಮಾಡಿದರೆ ಊಟ ಇಲ್ಲದೆ ಇದ್ರೆ ಇಲ್ಲ, ಆ ಥರ ಆಗಿದೆ. ದಯವಿಟ್ಟು ಮಾಲೀಕರು ಇದ್ರ ಬಗ್ಗೆ ಗಮನ ಹರಿಸಬೇಕು. தோழர்களே, இந்த போராட்டத்திற்கு உங்களுடைய கோரிக்கைகள் நிறைவேற, நம்மளுடைய தொழிலாளர் வர்க்கம் வெற்றி பெற இந்த நேரத்தில் வந்து பிஎம்எல் கான்ட்ராக்ட் ஒர்க்கர் சார்பாக வந்து நாங்கள் 5000 rupees உங்களுக்கு டொனேஷன் கொடுக்கலான்ட்டு நாங்கள் வந்தோம். அதனால் வந்து ವರ್ಗ ಬಂದು ನೋಟಿಸ್ ಕೊಟ್ಟಿದ್ದಾರೆ, ಈ ಥರ ಕ್ಲೋಸರ್ ಅಂತ ಒಂದು ಡಿಸ್ಕಷನ್ನು ಇಲ್ಲಿ ಮಾಲೂರಲ್ಲೇ ಮೀಟಿಂಗ್ ನಾವು ಮಾಡಿದ್ವಿ. ಆವಾಗ ಈ ಮಾಲೂರು ವರ್ಗ ಕ್ಲೋಸರ್ಗೆ ನಾವು ಬಿಡಬಾರ್ದು, ಇದು ಕಾರ್ಮಿಕರಿಗೆ ಮತ್ತು ಅವರು ಫ್ಯಾಮಿಲಿಗೆ ಮಾಡುವಂಥ ಒಂದು ಅನ್ಯಾಯ ಆಯಿತು. ವರ್ಗ ಬಂದು ಯಾವಾಗ ಸ್ಟಾರ್ಟ್ ಆಯಿತು, ಯಾವ ಥರ ಇದು ಬಂತಂತ ಎಲ್ರಿಗೂ ಗೊತ್ತಿದೆ. ಯಾರು ಬಂದು ತುಂಬ ಹೈ ಲೆವೆಲಲ್ಲಿ ಇತ್ತು, ಇವಾಗ ಈ ಥರ ಬಂದಿದೆ ಅಂತ ಎಲ್ಲ ತಿಳ್ಕೊಂಡಿದ್ದಿಲ್ಲ. ಯಾವಾಗ ಶುರು ಆಯಿತು, ಏನು ಯಾರಿಂದ ಶುರು ಆಯಿತು, ಈ ಕಾರ್ಮಿಕರು ಇದಕ್ಕೆ ಎಷ್ಟು ದುಡಿದಿದ್ದಾರೆ ಅಂತ ಎಲ್ರಿಗೂ ಗೊತ್ತಿದೆ. ಅದರಿಂದ ಇದು ಒಂದು ಫಸ್ಟು ಈ ಕ್ಲೋಸರ್ ಅನ್ನೋದೇ ಬಂದು ಕಾರ್ಮಿಕರ ಒಂದು ಜೀವನಕ್ಕೆ ಇದು ಒಂದು ಅಪಾಯ. ಫಸ್ಟು ವರ್ಗ ಕ್ಲೋಸ್ ಆದರೆ ಇನ್ನು ಮುಂದೆ ಬರೋ ಕಂಪನಿಯಲ್ಲಿ ಯಾರೆಲ್ಲ ಹೋರಾಟ ಇಲ್ಲ ವೇಜ್ ಹೈಕೋ ಇಲ್ಲ ಬೇರೆ ಏನಾದರೂ ಸೌಲಭ್ಯ ಬೇಕು ಅಂತ ಹೋದರೆ ಇಮ್ಮಿಡಿಯೇಟ್ ಕ್ಲೋಸ್ ಮಾಡ್ತೀನಿ ಅಂತ ಬರ್ತಾರೆ. ಇದು ಬಂದು ಒಂದು ಉದಾಹರಣೆ ಆಗ್ಬಿಡುತ್ತದೆ. ಅದಕ್ಕೆ ಇದನ್ನು ಬಿಡಬಾರ್ದು ಅಂತ ಅವತ್ತೇ ನಾವು ಒಂದು ಮಾಲೂರು ವರ್ಕ್ಶಾಪಲ್ಲಿ ಒಂದು ತೀರ್ಮಾನ ಮಾಡಿದ್ದೀವಿ, ಡಿಸ್ಕಷನ್ ಹೋಗಿದ್ದೀವಿ. ಇನ್ನೊಂದೇನೆಂದರೆ, ಈ ಸಂಘಟನೆ ನಾವು ಪ್ರಾರಂಭ ಮಾಡಿದ ಮೇಲೆ ನಿಮ್ಮ ಮಕ್ಕಳೆಲ್ಲ ಕೇಳ್ತೀರಾ, ಮ್ಯಾನೇಜ್ಮೆಂಟ್ ಏನು ಹೇಳುತ್ತೋ ಅದನ್ನು ಕೇಳಿಕೊಂಡು ಕೆಲಸ ಮಾಡಬೇಕು. ಇದೇ ವರ್ಕಿಂಗ್ ಕ್ಲಾಸ್ ಹತ್ರ ಅವರು ಇಟ್ಕೊಂಡಿರುವ ಒಂದು ನೀತಿ. ಏನು ಕಾರ್ಮಿಕರು ಏನು ಕೆಲಸ ಮಾಡಿದ್ರೇನೋ ಅವರಿಗೆ ಒಂದು ಪೇಮೆಂಟ್ ಫಿಕ್ಸ್ ಮಾಡಿಬಿಡ್ತಾರೆ. ಈ ಫಿಕ್ಸ್ ಮಾಡಿರೋ ಪೇಮೆಂಟೇ ಕೊಡ್ತಾರೆ. ಇದು ಯಾರು ಕೇಳಬಾರ್ದು, ಕೇಳಿದ್ರೆ ಇಮ್ಮಿಡಿಯೇಟ್ ಆಗಿ ಆಚೆ ಕಳಿಸೋದು ಇವೆಲ್ಲ ನಡೀತಾ ಇರುತ್ತೆ. ಇವಾಗ ಅದಕ್ಕೆ ಒಂದು ಕಾನೂನು ಬಂದಿದೆ. ಇದಾನಾಗ இதுக்கு முன்னாடி வந்து ஃபேக்ட்ரிஸ் ஆக்ட், சேஃப்டி ஆக்ட், இந்த மாதிரி டிஸ்பியூட் ஆக்ட், இந்த மாதிரி வந்து எல்லாத்துக்கும் ஒரு சட்டம் இருக்குது. இந்த சட்ட பாதுகாப்பு இருக்கும்போது வந்து நீங்கள் எல்லாத்தையும் கேட்கறதுக்கான உரிமை அது இல்லைனாக்கா நீங்கள் லேபர் கமிஷனரு இல்லை மற்ற லேபர் கோர்ட்டு, லேபர் கமிஷனரு, கன்சிலேஷன் இந்த மாதிரி எல்லாம் போகலாம். இது எல்லாத்தையுமே வந்து காலி பண்ணுறதுக்கு தான் இப்போ வந்து லேபர் கோடே வந்துக்குது. இந்த லேபர் கோடு என்ன பண்ணுறாங்கனாக்கா 2019 வந்து இந்த லேபர் கோட் பில்லு வந்து பார்லிமெண்ட்டில் பாஸ் ஆயிடுச்சு. பிஜேபி கவர்மெண்ட்டு அர்ஜென்ட்டாக இம்மீடியட்டாக வந்து இந்த கார்பரேட் முதலாளிகளுக்காகவே இந்த லேபர் கோடை வந்து பாஸ் பண்ணோம் 2019. 2025 ஆகி இன்னும் அது இம்ப்ளிமெண்ட்டுக்கு வரல. ஆனால் முதலாளிங்கெல்லாம் ரெடி ஆகிட்டாங்க இம்ப்ளிமெண்ட் பண்ணுறதுக்கு. இந்த கம்பெனி ஓனருங்கெல்லாம் வந்து ரெடி ஆகிட்டாங்க. இந்த சட்டம் வந்து அவங்களுக்காக நிர்ணயிக்கப்பட்ட சட்டம். எப்படின்னாக்கா ஃபேக்ட்ரிஸ் ஆக்ட் அதில் ஒரு சட்ட திருத்தம்,
சேஃப்டி ஆக்ட் அதில் ஒரு சட்டத்திட்டம். அப்போது ஒரு பர்மனெண்ட் எம்ப்ளாய் ஒரு பப்ளிக் செக்டர்லையோ ஒரு ப்ரைவேட் செக்டர்லையோ ஒரு எம்ப்ளாயி தப்பு பண்ணால், ஒரு எம்ப்ளாயி ஏதாவது பண்ணாக்கா ஃபஸ்ட்டு அவருக்கு வந்து நோட்டீஸ் கொடுக்கணும், அப்புறம் சார்ஜ் ஷீட் கொடுக்கணும், அப்புறம் என்கொயரி பண்ணணும், அப்புறம் தான் ஆக்ஷன் சஸ்பெண்ட், அப்புறம் தான் டெர்மினேஷன். இப்போ இவங்க புது மெத்தட் என்னென்னா க்ளோசர் கேட்டால் கம்பெனி லாஸு அப்படின்றது என்னென்னா அந்த சட்டமே வந்து இன்னும் இம்ப்ளிமெண்ட்டுக்கு வரல. ஆனால் அவங்க வந்து நடைமுறைப்படுத்த ஆரம்பிச்சிட்டாங்க. அப்போ என்னன்னாக்கா வருங்காலத்தில் இன்னைக்கு இது உள்ள யார் வேலை செய்கிறாங்க, இன்னும் 2 யூனிட் ஓப்பன் பண்ணிக்கிறாங்க, அவங்களுக்கு இதே தான் நிலமை. இனி வந்து பர்மனெண்ட்டே இருக்காது, எல்லாமே கான்ட்ராக்ட் தான். இப்போ பப்ளிக் செக்டரும் ப்ரைவேட் செக்டரும் 2 இயர்ஸ் நீங்கள் பார்த்துருப்பீங்க வால்வோ, மற்ற கம்பெனியெல்லாம் இனிமேல் அப்படி தான் வரப்போகுது. அப்போது இதெல்லாம் வந்து இந்த சட்டத்தில் வருது. அப்போ இந்த சட்டத்தை எதிர்க்க வேண்டிய ஒரு கட்டத்தில் வந்து தொழிலாளி ஒர்க்கிங் கிளாஸ் வந்து இருக்குது. அப்போது இந்த சட்டத்தெல்லாம் வந்து இருக்கும் போதே நம்மளால் வாங்க முடியல. இந்த சட்டம்லாம் போய் அந்த கோடு லேபர் கோடு வந்துச்சுனாக்கா இன்னும் நம்ம நிலைமை ரொம்ப மோசமாக இருக்கும். நாளைக்கு நீங்கள் ஏதாவது கேட்டிங்கன்னா இம்மீடியட்டாக வேலையை விட்டு தூங்குற ஒரு நிலைமை வரும். அப்போது இது உள்ளே இப்போ வேலை செய்கிறவங்க இந்த இன்னொரு 2 யூனிட் இதே வர்க்காவுடைய யூனிட் இருக்குது, அந்த தொழிலாளி கூட நம்ம பேச வேண்டியது இருக்கும். அவங்களுக்கு என்ன, நம்ம போய் இதில் சேர்ந்தால் நம்மளை கூட வீட்டுக்கு அனுப்பிச்சிடுவோம், நம்மளை அனுப்பிச்சிட்டு பின்னாடி அவனையும் அனுப்புவோம். ஃபஸ்ட்டு அதை வந்து அவங்களுக்கு புரிய வைக்கணும், ஒர்க்கர்ஸுக்கு இது புரியணும். 2வது போராட்டம் எப்போ நம்ம ஆரம்பிக்கிறோம்னு சொன்னாக்கா நம்மளோட பிரச்சனைங்க. நீங்கள் வந்து இப்போது இந்த யூனியன்னு நீங்கள் ஆரம்பிச்சிங்க, இங்கே உக்காந்துக்கிறீங்க. இதே யூனியன் இல்லாத உங்களை வெளியே துரத்திருந்தா உங்கள் நிலைமை என்ன? உங்கள் பின்னாடி யார் இருந்திருப்போம்? நீ எப்படி வந்து பாதுகாப்பு கேட்பா? யாரோ எங்கேயோ வேலை தேடி போயிருக்கீங்க. ஒரு யூனியனா ஒரு சங்கமாக நீங்கள் இருக்கிறதுனால தான் இன்னைக்கு இந்த போராட்டம் உங்களுக்கு ஒரு நியாயம் கிடைக்கணுன்ட்டு இந்த சங்கமோ இல்லை மற்ற தொழிலாளி வர்க்கமோ கவர்மெண்ட்டோ எம்பியோ லேபர் கமிஷனரோ யாரோ இது எல்லாத்தையுமே வந்து இந்த யூனியன் இருக்கிறதுனால தான் உங்களை வந்து ஒருங்கிணைக்குது, ஒன்றா சேர்க்குது. அப்போ நீங்கள் வந்து முன்னாடி யூனியன் ஆரம்பிச்சுட்டு ஒரு பெரிய வெற்றி தான் உங்களுக்கு. இந்த வெற்றி வந்து சாதாரணமாக கிடைச்சிடுமா அப்படின்னாக்கா போராடி தீர வேண்டிய கட்டாயத்தில் நம்ம இருக்கிறோம். நாளைக்கு இன்னும் இருக்கிற இந்த சுற்றி இருக்கிற கம்பெனியில் இருக்கிறவங்களெல்லாம் கூட நம்ம போயிட்டு பேசி அவங்களெல்லாம் கூட நம்ம சப்போர்ட்டு கூப்பிடணும். ஒரு மாசான போராட்டம் இப்படி உக்காந்துக்கிறோம். நம்ம இந்த அமைதி வந்து இவங்களுக்கு அவங்க ஏன்னா உக்காந்துக்கிட்டு ஒரு இடம் தானே, ஒரு சின்ன இடம் கொடுத்துட்டு உக்காந்துக்கிட்டோம், எவ்வளோ நல்லா உக்காந்துக்கிட்டோம், நம்ம கம்பெனியை ரன் பண்ணலாம் அப்படின்றது எண்ணத்தை வந்து மாற்றணும். நம்ம மாற்றினோன்னா நம்மளோட போராட்டத்துக்கு வழியை வந்து நம்ம மாற்ற வேண்டியது இருக்குது. அதுக்கு நம்ம டிஸ்கஷன் பண்ணோம். வெறும் நம்ம இந்த வர்க்கால இருக்கிறவங்க மட்டுமே அந்த போராட்டத்தை பண்ணுறதை விட இன்னும் இருக்கிற எல்லா தொழிலாளி, எல்லா யூனியன், மற்ற இருக்கிற கோலார் டிஸ்ட்ரிக்ட் எல்லாரையும் நம்ம வந்து அணுகணும். அதில் நாங்களும் வந்து ஒரு மாசான ஒர்க்கர்ஸு கலந்துக்குவோம். உங்கள் கூட இருந்து நாங்கள் எல்லா விதமான போರಾಟಕ್ಕೂ ಸಪೋರ್ಟಾಗಿ ಇರ್ಪೋಂ. ಸಮವನ್ನ ನಾವು ಮಾರಾಟ ಮಾಡಿ ಇಷ್ಟು ನಾವು ಕಷ್ಟಪಟ್ಟು ನಮ್ಮ ಸಮವನ್ನ ನಾವು ಮಾರಾಟ ಮಾಡಿ ಇಷ್ಟು ಕಂಪನಿನ ದೊಡ್ಡದು ನಾವು ಮಾಡಿದ್ದೀವಿ. ಇದ್ರೂ ಬಂದು ಇಷ್ಟು ನಮ್ಮ ಸಮಾನ ಇವರು ತಿಂದು ನಮಗೆ ಅನ್ಯಾಯನೇ ಮಾಡ್ತಾ ಇದ್ದಾರೆ. ಅದು ಬಂದು ನಮಗೂ ಇಲ್ಲ, ಎಲ್ಲ ಕಾರ್ಮಿಕರು ಇದು ನಡೀತಾ ಇದೆ. ಇವಾಗ ನಮಗೆ KJP ಬಂದು ಯೂನಿಯನ್ ಲೀಡರ್ ಅವರು ಬೆಂಬಲ ಕೊಟ್ಟಿದ್ದಾರೆ, ಅವ್ರಿಗೆ ಧನ್ಯವಾದ ಹೇಳ್ಕೊಂಡು